Hello, I am Dr. Padmanabh Bhatt again. ಈಗ ನಾನು ಮಾತಾಡಲಿಕ್ಕೆ ಹೋಗ್ತಾ ಇರುವಂತಹ ವಿಷಯ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಪೈಲ್ಸ್. ತುಂಬ ಜನಕ್ಕೆ ಪೈಲ್ಸ್ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ತುಂಬ ಜನ ಬರ್ತಾರೆ. ಈ ಪೈಲ್ಸ್ ಅನ್ನೋದು ಎಷ್ಟು ಇದೆ ಅಂತಂದರೆ, ಒಂದು ಅಂದಾಜಿನ ಪ್ರಕಾರ ಇಂಡಿಯಾದಲ್ಲಿ ಆ್ಯಸ್ ಆಫ್ ನೌ ಈಗ 1,00,00,000 ಜನಕ್ಕೆ ಪೈಲ್ಸ್ ಇದೆ. ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಕಾಮನ್ ಇದು ಅಂತ ಹೇಳಿಬಿಟ್ಟು. ಸೊ ಪೈಲ್ಸ್, ಅಥವಾ ಅದನ್ನು ನಾವು ನಮ್ಮ ಭಾಷೆಯಲ್ಲಿ, ಮೆಡಿಕಲ್ ಭಾಷೆಯಲ್ಲಿ ಹೆಮರಾಯ್ಡ್ಸ್ ಅಂತೀವಿ. ಹೆಮರಾಯ್ಡ್ಸ್ ಅಂತ, ಅದು ಹೆಮರಾಯ್ಡ್ಸ್ ಇಂಟರ್ನಲ್ ಹೆಮರಾಯ್ಡ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಆಗಿರ್ಬೋದು. ಅಂದರೆ ಪೈಲ್ಸು ಒಳಗಡೆ ಇಂಟರ್ನಲ್ ಆಗಿ ಒಳಗಡೆ ಇರ್ಬೋದು, ಹೊರಗಡೆ ಕಾಣಿಸ್ಕೊಳ್ಳಿಕ್ಕಿಲ್ಲ, ಅಥವಾ ಹೊರಗಡೆ ಕಾಣಿಸ್ಕೊಳ್ಳುವಂಥದ್ದು ಎಕ್ಸ್ಟರ್ನಲ್ ಪೈಲ್ಸು ಅಂತ ಹೇಳ್ತೀವಿ. ಸೊ ಪೈಲ್ಸ್ ಅಂದರೆ ಹಾಗಾದರೆ ಏನು? ಇದು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಾನು ನಿಮಗೊಂದು ಡಯಾಗ್ರಾಮ್ ತೋರಿಸ್ತೀನಿ. ಈ ಡಯಾಗ್ರಾಮ್ನಲ್ಲಿ ನೀವು, ಇದು ಕ್ರಾಸ್ ಸೆಕ್ಷನ್ ಆಫ್ ದಿ ಏನಲ್ ರೀಜನ್ ನೋಡಿ. ಇದು ಏನಲ್ ಒರಿಫೈಸು, ಇಲ್ಲಿ ಒಂದಷ್ಟು ಮಸಲ್ಸ್ ಇವೆ. ಇದು ರೆಕ್ಟಮ್ ಮೇಲ್ಭಾಗದಲ್ಲಿ, ಇದು ರೆಕ್ಟಮ್ನಿಂದ ಆ್ಯನಲ್ ಕೆನಾಲಿಗೆ ಬರುತ್ತೆ. ರೆಕ್ಟಮ್ ಅಂದರೆ ದೊಡ್ಡ ಕರುಳಿನ ಕೊನೆಯ ಭಾಗ. ದೊಡ್ಡ ಕರುಳಿನ ಕೊನೆಯ ಭಾಗ ಆದಮೇಲೆ ಆ್ಯನಲ್ ಕೆನಾಲ್ ಅಂತ ಬರುತ್ತೆ. ಇಲ್ಲಿ ನೀವು ಕೆಲವು ಶಬ್ದಗಳನ್ನು ನೋಡಿ, ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಇಲ್ಲಿರುವಂತಹ ವೆಯ್ನ್ಗಳು, ಈ ಕಡೆ ಮತ್ತು ಈ ಕಡೆ ವೆಯ್ನ್ಗಳು, ಇದು ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ, ಅಂದರೆ ದಪ್ಪ ಆಗ್ತದೆ. ದಪ್ಪಾಗಿ ವೆಯ್ನ್ಗಳು ದಪ್ಪಾಗಿ ಒಡೆದು ಹೋಗ್ಬೋದು ಮುಂದಕ್ಕೆ, ಆವಾಗ ಬ್ಲೀಡಿಂಗ್ ಬರ್ತದೆ. ಅದು ಮುಂದಕ್ಕೆ ನಾನು ಹೇಳ್ತೀನಿ. ಅಂದರೆ ಇದು ಕ್ರಾಸ್ ಸೆಕ್ಷನ್ ಆಫ್ ದ ರೆಕ್ಟಮ್ ಆ್ಯಂಡ್ ದ ಏನಲ್ ಕೆನಾಲ್, ಕ್ರಾಸ್ ಸೆಕ್ಷನ್ ಮಾಡಿರೋದು, ಕಟ್ ಮಾಡಿರೋದು. ಸೊ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಬೇಕಾದ್ರೆ ಆಮೇಲೆ ಸ್ಕ್ರೋಲ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಇದು ಇವತ್ತಿನ ವಿಷಯ. ಹಾಗಾದರೆ ಪೈಲ್ಸ್ ಅಂದರೆ ಏನು? ನಿಜವಾಗಿ ಏನು ಚಿತ್ರ ತೋರಿಸಿದ್ದೀನಿ. ಏನು ಹಾಗಂದರೆ, ನಮ್ಮ ದೊಡ್ಡ ಕರಳು ಆದಮೇಲೆ ರೆಕ್ಟಮ್ ಅಂತ ಬರುತ್ತೆ, ಕೊನೆಯ ಭಾಗ ರೆಕ್ಟಮ್. ರೆಕ್ಟಮ್ ಆದಮೇಲೆ ರೆಕ್ಟಮ್ನಿಂದ ಕೆಳಗಡೆ ಏನಲ್ ಕೆನಾಲ್, ಅದಕ್ಕಿಂತ ಕೆಳಗಡೆ ಏನಲ್ ಒರಿಫೈಸ್, ಕಕ್ಕಸ ಮಾಡುವ ಗುದದ್ವಾರ, ಕೊನೆಗೆ ಇದು ಗುದನಾಳ. ಏನಲ್ ಕೆನಾಲ್ ಅಂದರೆ ಗುದನಾಳ. ಏನಲ್ ಒರಿಫೈಸ್ ಅದು ಹೊರಗಡೆ ಬರುವಂಥ, ಕಕ್ಕಸ ಬರುವಂತಹ ಜಾಗ. ಸೊ ಇಲ್ಲಿ ಏನಾಗ್ತದೆ, ಪೈಲ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಪೈಲ್ಸ್ ಅಂದರೆ ಏನು? ಪೈಲ್ಸ್ ಅಂದರೆ ಏನಲ್ ಕೆನಾಲ್ನಲ್ಲಿ ಇರುವಂತಹ ಒಳಭಾಗದಲ್ಲಿ ಸೂಕ್ಷ್ಮವಾದಂತಹ ಪದರದಲ್ಲಿ ವೇಯ್ನ್ಗಳಿರ್ತವೆ. ವೇಯ್ನ್ಸ್ ಅಂದರೆ ರಕ್ತನಾಳಗಳು. ಅಶುದ್ಧ ರಕ್ತವನ್ನು ತೆಗೆದುಕೊಳ್ಳುವಂತಹ ನಾಳಗಳಿಗೆ ವೇಯ್ನ್ಸ್ ಅಂತೀವಿ. ಶುದ್ಧ ರಕ್ತ ತಗೊಂಡು ಹೋಗುವಂಥ ರಕ್ತನಾಳಗಳಿಗೆ ಆರ್ಟ್ರೀಸ್ ಅಂತೀವಿ. ಅಪಧಮನಿ, ಅಭಿಧಮನಿ, ಇದು ಕನ್ನಡ ಮೀಡಿಯಮ್ನವರಿಗೆ. ಈಗ ಯಾರು ಕನ್ನಡ ಮೀಡಿಯಮ್ ಓದ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎನಿವೆ, ಈ ವೇಯ್ನ್ಸು ಅಂದರೆ, ನಿಮಗೆ ವೇಯ್ನ್ಸ್ ಅಂದರೆ ಏನು? ವೇಯ್ನ್ಸ್ ಅಂದರೆ ಪಕ್ಕ ತೋರಿಸಿ ಅಂತಂದರೆ ನಿಮ್ಮ ಕೈಯಲ್ಲೇ ಕಾಣಿಸುತ್ತೆ. ನೀಲಿ ನರ, ನಿಮ್ಮ ಭಾಷೆಯಲ್ಲಿ ನೀಲಿ ನರ ಅಂತ ಏನು ಹೇಳ್ತೀರೋ ಅದು ವೇಯ್ನ್ಸು. ಅದು ಎಲ್ಲ ಕಡೆ, ದೇಹದ ಒಳಭಾಗದ ಎಲ್ಲ ಕಡೆ ಇದೆ. ಅದಕ್ಕೇನು ಕೆಲಸ? ಅಶುದ್ಧ ರಕ್ತವನ್ನು ಹಾರ್ಟಿನ ಕಡೆ ತೆಗೆದುಕೊಂಡು ಹೋಗೋದು. ಲಾಸ್ಟಿಗೆ ಹಾರ್ಟಿಗೆ ಬಂದು ಸೇರ್ತದೆ. ಅಲ್ಲಿಂದ ಮತ್ತೆ ಶ್ವಾಸಕೋಶಕ್ಕೆ ಹೋಗಿಬಿಟ್ಟು ಅಲ್ಲಿ ಶುದ್ಧವಾಗಿ, ಅಂದರೆ ಆಕ್ಸಿಜನ್ ತಗೊಂಡು ವಾಪಸ್ ಮತ್ತೆ ಆರ್ಟ್ರಿಗಳ ಮೂಲಕ ಎಲ್ಲ ಭಾಗಗಳಿಗೆ ಹೋಗ್ತದೆ. ಇದು ಬೇಸಿಕ್, ನಿಮಗೆ ಗೊತ್ತಿರಬೇಕು ಬಯಾಲಜಿ. ಸೊ ಯಾವಾಗ ಈ ವೇಯ್ನ್ಗಳು ದಪ್ಪ ಆಗ್ತವೋ, ಅವು ದಪ್ಪವಾಗಿ, ಹಾಗೆಯೇ ಏನಲ್ ಕೆನಾಲ್ನಲ್ಲಿರುವಂತಹ ಒಳಗಡೆ ಇರುವಂತಹ ಸೂಕ್ಷ್ಮ ಪದರ ದಪ್ಪ, ವೇಯ್ನ್ ದಪ್ಪ ಆಗ್ತದೆ, ಹಾಗೆಯೇ ಆ ಪದರನೂ ದಪ್ಪ ಆಗ್ತದೆ. ಪದರ ದಪ್ಪ ಆದಾಗ ಏನಾಗುತ್ತೆ? ನ್ಯಾರೋ ಡೌನ್ ಆಗುತ್ತೆ. ಅಂದರೆ ಅದು ಅದರ ಡಯಾಮೀಟರ್ ಕಮ್ಮಿ ಆಗ್ತದೆ. ಇದು ಏನಲ್ ಕೆನಾಲ್ ಅಂತಿದ್ರೆ ಅದು ಸ್ವಲ್ಪ ಕಮ್ಮಿ ಆಗ್ತದೆ, ಬರುವಂಥ ಜಾಗ ಕಮ್ಮಿ ಆಗ್ತದೆ. ಸೊ ಮೋಷನ್ ಬರುವಂತಹ ಜಾಗ ಕಮ್ಮಿ ಆದಾಗ ನೀವೇನು ಮಾಡ್ತೀರಿ? ನೀವು
ಸ್ಟ್ರೈನ್ ಮಾಡ್ತೀರಿ, ಮುಕ್ಕರಿರ್ತೀರಿ ಅಲ್ವಾ. ನೀವು ಮುಕ್ಕರಿಯುವಾಗ ಏನಾಗುತ್ತೆ, ಇನ್ನೂ ಅದರ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ತದೆ. ಆವಾಗ ಅಲ್ಲಿ ಒಂದು ಚಿಕ್ಕ ಗಡ್ಡೆ ಥರ ಫಾರ್ಮೇಷನ್ ಆಗುತ್ತೆ. ಈ ವೇಯ್ನ್ಗಳೆಲ್ಲ ಗುಂಪು ಸೇರಿ ಒಂದು ಚಿಕ್ಕ ಗಡ್ಡೆ ಥರ ಆಗುತ್ತೆ. ಇದನ್ನೇ ಪೈಲ್ಸ್ ಅಂತ ಹೇಳ್ತೀವಿ. ಯಾವ್ಯಾವ ಕಾರಣಕ್ಕೆ ಪೈಲ್ಸ್ ಬರ್ಬೋದು? ಮೊದಲನೆಯ ಕಾರಣ ಏಜಿಂಗ್. ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಮಗೆ ನಮ್ಮ ನರಗಳು, ಈಗ ನೀವು ನೋಡಿರ್ಬೋದು, ಚಿಕ್ಕ ವಯಸ್ಸಿನವರಿಗೆ ಆ ನೀಲಿ ನರ ಹೆಚ್ಚಿಗೆ ಕಾಣೋದಿಲ್ಲ. ಅದೇ ವಯಸ್ಸಾದವರಿಗೆ ಆ ನೀಲಿ ನರ ನೋಡಿ ಕೈಯಲ್ಲಿ ಇಷ್ಟಿಷ್ಟು ದಪ್ಪ ಕಾಣಿಸ್ತದೆ ಅಲ್ವಾ. ಸೊ ನರಗಳು ನ್ಯಾಚುರಲ್ ಆಗಿ ದಪ್ಪ ಆಗಲಿಕ್ಕೆ ಶುರುವಾಗ್ತದೆ, ವೇಯ್ನ್ಗಳು ನ್ಯಾಚುರಲ್ ಆಗಿ ದಪ್ಪ ಆಗ್ತವೆ. ಅದು ಅಲ್ಲದೆ ವಯಸ್ಸಾಗ್ತಾ ಆಗ್ತಾ ನಮಗೆ ಈ ಏನಲ್ ರಿಫ್ಲೆಕ್ಸ್ ಅಂದರೆ ಮೋಷನ್ ಬರುವಾಗ ಅದು ಜಾಗ ಅಗಲಾಗಬೇಕಲ್ವ, ಅದು ನ್ಯಾಚುರಲಾಗಿ ಅಗಲಾಗಬೇಕು. ಈಗ ನಮಗೆ ಮೂಗಲ್ಲಿ ಇರಿಟೇಷನ್ ಆದರೆ ನ್ಯಾಚುರಲಾಗಿ ಅಕ್ಷಿ ಅಂತ ಬರ್ತದೆ ಅಲ್ವಾ. ಅದೇ ತರಹ ಮೋಷನ್ ಬರೋ ಜಾಗದಲ್ಲಿ ರೆಕ್ಟಮ್ನಿಂದ ಏನಸ್ಸಿಗೆ ಬಂತು ಅಂದಾಗ ಅದರ ಅರಿವು ಆಗೋದಿಲ್ಲ. ವಯಸ್ಸಾಗ್ತಾ ಆಗ್ತಾ ಅದರ ಅರಿವು ಆಗೋದಿಲ್ಲ, ಆ ರಿಫ್ಲೆಕ್ಸ್ ಆ್ಯಕ್ಷನ್ ಹೊರಟೋಗ್ಬಿಡ್ತದೆ. ಸೊ ಅಲ್ಲಿ ಮೋಷನ್ ಕಲೆಕ್ಷನ್ ಆಗ್ತದೆ. ಏನಲ್ ಕೆನಾನ್ನಲ್ಲಿ, ಗುದನಾಳದಲ್ಲಿ ಕಕ್ಕಸು ಕಲೆಕ್ಟ್ ಆಗ್ತದೆ. ಈ ಕಕ್ಕಸು ಅಲ್ಲೇ ಇದ್ದರೆ ಏನಾಗ್ತದೆ, ಅದರಲ್ಲಿರುವ, ನಾನು ಕಾನ್ಸ್ಟಿಪೇಷನ್ ವಿಚಾರ ಮಾತಾಡಿದಾಗ ಹಿಂದೆ ಪ್ಲೀಸ್ ಗೋ ಥ್ರೂ ಮೈ ಟಾಪಿಕ್ ಆನ್ ಕಾನ್ಸ್ಟಿಪೇಷನ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ದೀನಿ ನಾನು. ಅದು ಮಲ ಅಲ್ಲಿ ಒಂದೆರಡು ದಿವಸ ಅಲ್ಲಿ ಮಲ ಈಚೆ ಬರಲಿಲ್ಲ ಅಂದರೆ ಅದರಲ್ಲಿರುವ ವಾಟರ್ ಕಂಟೆಂಟ್ ಅಬ್ಸಾರ್ಬ್ ಆಗುತ್ತೆ, ವಾಟರ್ ಕಂಟೆಂಟ್ ರೀಅಬ್ಸಾರ್ಬ್ ಆಗುತ್ತೆ ಬಾಡಿಗೆ. ಆವಾಗ ಅದು ಇನ್ನೂ ಹಾರ್ಡ್ ಆಗುತ್ತೆ. ಮೋಷನ್ ಹಾರ್ಡ್ ಆದಷ್ಟು ನೀವೇನು ಮಾಡ್ತೀರಿ, ಅದನ್ನು ಹೊರಗಡೆ ತಳ್ಳಲಿಕ್ಕೆ ಮತ್ತೆ ಮುಕ್ಕರಿಬೇಕಾಗ್ತದೆ. ಟಾಯ್ಲೆಟಿಗೆ ಹೋಗಿ ಗಂಟೆಗಟ್ಟಲೆ ಕೂತ್ಕೊಂಡು ಅದನ್ನು ಪುಷ್ ಮಾಡಲಿಕ್ಕೆ ನೀವು ಟ್ರೈ ಮಾಡ್ತೀರ. ಈ ಪುಷ್ ಮಾಡುವಂತಹ ಪ್ರೊಸೀಜರ್ನಲ್ಲಿ ಏನಾಗ್ತದೆ, ನಾನು ಆವಾಗಲೇ ಹೇಳಿದಂಗೆ ಏನಲ್ ಕೆನಾಲ್ದು ವೇಯ್ನ್ಗಳೆಲ್ಲ ಉಂಡೆ ಕಟ್ಟಿ ಈಚೆ ಬರಲಿಕ್ಕೆ ಶುರುವಾಗ್ತದೆ. ಫಸ್ಟು ಅಲ್ಲೇ ಇರ್ತದೆ, ಆವಾಗ ನಾವು ಅದನ್ನು ಇಂಟರ್ನಲ್ ಪೈಲ್ಸ್ ಅಂತೀವಿ. ಪೈಲ್ಸ್ ಬಂದದ ಲಕ್ಷಣ ಏನು, ಮೋಷನ್ ಮಾಡಬೇಕಾದ್ರೆ ತುಂಬ ಕಷ್ಟಪಡಬೇಕು, ತುಂಬ ಸ್ಟ್ರೈನ್ ಮಾಡಬೇಕು. ಪ್ಲಸ್ ತುಂಬ ಸ್ಟ್ರೈನ್ ಮಾಡಿದ ಮೇಲೆ ಒಂಚೂರು ಬ್ಲಡ್ ಕೂಡ ಬರ್ಬೋದು, ಆ ವೇಯ್ನ್ ಪಟ್ ಅಂತ ಹೊಡೆದ್ಬಿಟ್ಟು ರಕ್ತ ಕೂಡ ಬರ್ಬೋದು. ಸೊ ಮೋಷನ್ ಜೊತೆ ಒಂಚೂರು ರಕ್ತ ಕೂಡ ಮಿಕ್ಸ್ ಆಗಿ ಬರ್ತದೆ. ಕೆಲ ಸರ್ತಿ ಎಲ್ಲ ಮೋಷನ್ ಆದಮೇಲೆ ಲಾಸ್ಟಿಗೆ ಒಂದು 2 ಡ್ರಾಪ್ ಬೀಳ್ಬೋದು. ಸೊ ಇದು ಇಂಟರ್ನಲ್ ಹೆಮರಾಯ್ಡ್ಸ್, ಅಂದರೆ ಪೈಲ್ಸ್ ಒಳಗಡೆ ಇದ್ದಾಗ ಈ ತರಹ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆಮೇಲೆ ಸ್ವಲ್ಪ ಕಾಲಕ್ರಮೇಣ ಸ್ವಲ್ಪ ದಿವಸ ಆದಮೇಲೆ ಅದು ಇನ್ನೂ ಈಚೆ ಬಂದುಬಿಟ್ಟು ಏನಲ್ ಒರಿಫೈಸ್, ಗುದ ನಾಳದಿಂದ ಈಚೆ ಬರ್ತದಲ್ವಾ, ಅದು ಆ ತೂತಿನ ಮೂಲಕ ಈಚೆ ಬರ್ಬೋದು. ಆ ಗಡ್ಡೆ ತೂತಿನ ಮೂಲಕ ನೀವು ಸ್ಟ್ರೈನ್ ಮಾಡಿ ಅದು ಈಚೆ ಬರ್ಬೋದು. ಈಚೆ ಬಂದಾದಮೇಲೆ ಮೊದಲು ನೀವು ಅದು ಈಚೆ ಬಂದಾಗ ಸ್ವಲ್ಪ ಕೈ ಬೆರಳಲ್ಲಿ ತಳ್ಳಿದರೆ ಒಳಗೆ ಹೋಗ್ತದೆ. ಆಮೇಲೆ ಅದು ಒಳಗೆ ಕೂಡ ಹೋಗೋದಿಲ್ಲ, ಅದು ಹೊರಗಡೆ ಇರ್ತದೆ. ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತೀವಿ. ಇಂಟರ್ನಲ್ ಹೆಮರಾಯ್ಡ್ಸ್ ಅಥವಾ ಇಂಟರ್ನಲ್ ಪೈಲ್ಸ್, ಎಕ್ಸ್ಟರ್ನಲ್ ಪೈಲ್ಸ್. ಸೊ ಈ ಥರ 2 ತರಹ ಪೈಲ್ಸ್ ಬರ್ಬೋದು. ಕಾರಣ ಒಂದು ಏಜ್ ಅಂತ ಹೇಳಿದ್ದೀನಿ, ಇನ್ನೊಂದು ಒಬಿಸಿಟಿ, ಅಂದರೆ ತುಂಬ ದಪ್ಪ ಇರೋವರಿಗೆ ಇದು ಭಾಳ ಸರ್ವೇ ಸಾಮಾನ್ಯ. ಇದು ದಪ್ಪ ಇರುವವರಿಗೆ ಅದು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ಅರ್ಥ ಆಗ್ತದೆ ಯಾಕೆ ಹಾಗಾಗ್ತದೆ ಅಂತ ಹೇಳಿಬಿಟ್ಟು. ಮೋಷನ್ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ, ಮೋಷನ್ನು ಸರಿಯಾಗಿ ಬರೋ ಜಾಗ ಅಲ್ಲಿ ನ್ಯಾರೋ ಆಗುತ್ತೆ ಆಟೋಮೆಟಿಕಲಿ. ಸೊ ಸ್ಟ್ರೈನ್ ಮಾಡಬೇಕಾಗತ್ತೆ, ಅದರಿಂದ ಪೈಲ್ಸ್ ಬರುತ್ತೆ. 3ನೇ ಮುಖ್ಯ ಕಾರಣ ಪ್ರೆಗ್ನೆನ್ಸಿ. ಒಂದು ಹೆಂಗಸು ಪ್ರೆಗ್ನೆಂಟ್ ಆದಾಗ ಆ ಮಗುವುದು ವೆಯ್ಟು ಕೊನೆಗೆ ಬರ್ತಾ ಪ್ರೆಗ್ನೆನ್ಸಿ ಮುಂದುವರಿತಾ ಆ ಮಗುವಿನ ವೆಯ್ಟು ರೆಕ್ಟಮ್ ಮತ್ತು ಏನಲ್ ಕೆನಾಲ್ ಮೇಲೆ ಆ ಪ್ರೆಷರ್ ಬೀಳ್ತದೆ. ಆ ಪ್ರೆಷರ್ ಬಿದ್ದಾಗ ಕಕ್ಕಸು ಮಾಡಲಿಕ್ಕೆ ಅಡ್ಡ ಬಂದಂಗೆ ಆಗ್ತದೆ. ಆವಾಗ ನೀವು ಸ್ಟ್ರೈನ್ ಮಾಡ್ತೀರಾ, ತುಂಬ ಮುಕ್ಕರಿಬೇಕು. ಯಾಕಂದರೆ ಆ ಮಗುವಿನ ಯಾವುದೋ ಒಂದು ಪಾರ್ಟಲ್ಲಿ ಅಥವಾ ಇಡೀ ಇದು ಯೂಟ್ರಸ್ನ ಇಡೀ ಅದು ಪ್ರೆಸ್ ಮಾಡ್ತಾ ಇರ್ತದೆ. ಏನಲ್ ಕೆನಾಲ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಮೋಷನನ್ನು ತಡೆಯುತ್ತೆ, ಹೊರಗಡೆ ಬರದ ಹಾಗೆ ತಡೀತದೆ. ನಿಮ್ಗೆ ಅರ್ಥ ಆಗಲಿಲ್ಲ ಮತ್ತು ಸ್ಕ್ರೋಲ್ ಬ್ಯಾಕ್ ಮಾಡಿ, ನಿಮ್ಗೆ ಅರ್ಥ ಆಗ್ತದೆ ಇಲ್ಲಿ ತಡೆದ್ರೆ ಏನಾಗ್ಬೋದು ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ತಡೆದಾಗ ಮೋಷನ್ ಸ್ಟಾಪ್ ಆಗ್ತದೆ, ಈಚೆ ಬರಲಿಕ್ಕೆ ಕೇಳೋದಿಲ್ಲ. ಆವಾಗ ಮತ್ತೆ ನೀವು ಹೋಗಿ ಟಾಯ್ಲೆಟಲ್ಲಿ ಕೂತ್ಕೊಂಡು ತುಂಬ ಹೊತ್ತು ಕೂತ್ಕೊಳ್ತೀರಾ. ಆ ಮೋಷನನ್ನು ಈಚೆ ಬರದ ಹೊರತು ನಿಮಗೆ ಸಮಾಧಾನ ಆಗೋದಿಲ್ಲ. ಮತ್ತು ಇದು ನೈಸರ್ಗಿಕ ಕ್ರಿಯೆ, ಇದು ನ್ಯಾಚುರಲ್ ಕ್ರಿಯೆ. ಸೊ ಅದು ಮೋಷನ್ ಬರೋ ತನಕ ನೀವು ಮುಕ್ತೀರಾ, ನೀವು ಅದನ್ನು ಸ್ಟ್ರೈನ್ ಮಾಡ್ತೀರಾ, ಮುಕ್ತೀರಾ. ಬೆಂಗಳೂರು ಕನ್ನಡದಲ್ಲಿ ಮುಕ್ಕುವುದಾದರೆ ಇದು ಮಾಡೋದು, ಸ್ಟ್ರೈನ್ ಮಾಡೋದು, ತಳ್ಳೋದು. ಸೊ ಆವಾಗ ನಿಮಗೆ ರಕ್ತ ಕೂಡ ಬರ್ಬೋದು, ಜೊತೆಗೆ
ಒಂದಿಷ್ಟು ಚೂರು ಗಡ್ಡೆ ಥರ, ಚರ್ಮದ ಗಡ್ಡೆ ಥರ ಬರ್ತದೆ, ಅಂದರೆ ಸೂಕ್ಷ್ಮ ಚರ್ಮ, ಒಳಗಡೆ ಚರ್ಮ ಈಚೆ ಬರ್ತದೆ. ಸೊ ಪ್ರೆಗ್ನೆನ್ಸಿ ಕೂಡ ಒನ್ ಆಫ್ ದ ರೀಸನ್ಸು. ಸೊ ಈ 3 ಕಾರಣಗಳು, ಏಜಿಂಗ್, ಆಮೇಲೆ ಪ್ರೆಗ್ನೆನ್ಸಿ, ಆಮೇಲೆ ರಿಫ್ಲೆಕ್ಸ್ ಆ್ಯಕ್ಷನ್ದು ಅವೇರ್ನೆಸ್, ಆ ರಿಫ್ಲೆಕ್ಸ್ ಆ್ಯಕ್ಷನ್ ಇಲ್ಲದೇ ಇರೋದು, ಮತ್ತು ಇನ್ನೊಂದು ಪ್ರಮುಖ ಕಾರಣ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಅಂದರೆ ನಾರಿನ ಅಂಶ ಕಮ್ಮಿ ಆದಾಗ ಮೋಷನ್ ಗಟ್ಟಿಯಾಗ್ತದೆ. ಇದು ನಾನು ಮತ್ತೆ ಕಾನ್ಸ್ಟಿಪೇಷನ್ ಟಾಪಿಕ್ನಲ್ಲಿ ಹೇಳಿದ್ದೇನೆ ನಾನು. ನಮಗೆ ಸುಲಭವಾಗಿ ಮೋಷನ್ ಆಗಬೇಕು ಅಂತಂದರೆ ಫೈಬರ್ ಕಂಟೆಂಟ್ ಅಂದರೆ ನಾರಿನ ಅಂಶ ಜಾಸ್ತಿ ಇರುವಂಥ ಆಹಾರನ ತಗೊಳ್ಬೇಕು. ಆವಾಗ ಮೋಷನ್ ಲೂಸ್ ಆಗುತ್ತೆ, ಈಸಿಯಾಗಿ ಈಚೆ ಬರ್ತದೆ ಅಂತ ಹೇಳಿಬಿಟ್ಟು. ಸೊ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಕಾರಣ, ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡುವವರು, ನಾನ್ ಸ್ಟಾಪ್ ಬೆಳಗ್ಗೆಯಿಂದ ಮಧ್ಯಾಹ್ನ ಬೆಳಗ್ಗೆ 9ರಿಂದ ಮಧ್ಯಾಹ್ನ 1-2 ಗಂಟೆ ತನಕ, ಮತ್ತು 2-2:30 ಮತ್ತೆ ರಾತ್ರಿ 9-10 IT ಕಂಪನಿಯವರು ಇವರೆಲ್ಲ ಕೂತೇ ಇರ್ತಾರೆ. ಕೂತು ಆ ಜಾಗದಲ್ಲಿ ನಿಮಗೆ ಮೋಷನ್ ಇದಕ್ಕೆ ಹೋಗ್ಲಿಕ್ಕೆ ಪುರ್ಸೊತ್ತಿರೋದಿಲ್ಲ ಒಂದೊಂದು ಸರ್ತಿ. ಆ ಥರ ಆದಾಗ ನೀವು ಅದನ್ನು ತಡೆಗಟ್ಟಿದರೆ, ತುಂಬ ಹೊತ್ತು ಕೂತ್ಕೊಂಡು ಮೋಷನ್ ಆಗೋದನ್ನು ತಡೆಗಟ್ಟಿದರೆ, ಅದು ಅಲ್ಲೇ ನಾನು ಕಾನ್ಸ್ಟಿಪೇಷನ್ ಚಾಪ್ಟ್ರಲ್ಲಿ ಹೇಳ್ದಂಗೆ ಅದು ಮತ್ತೆ ಗಟ್ಟಿ ಆಗಿಬಿಟ್ಟು ಮೋಷನ್ಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗಿಬಿಟ್ಟು ನೀವು ಸ್ಟ್ರೈನ್ ಮಾಡಬೇಕಾಗ್ತದೆ. ಆವಾಗ ಪೈಲ್ಸ್ ಈಚೆ ಬರ್ತದೆ. ಇನ್ನು ಈ ಪೈಲ್ಸಿಗೆ, ಅದಕ್ಕೆ ಡಯಾಗ್ನೋಸಿಸ್ಗೆ ಏನು ನೀವು ಸ್ಕ್ಯಾನಿಂಗು ಅದು ಇದೇನು ಮಾಡಬೇಕಾಗಿಲ್ಲ, ನಿಮಗೆ ಅರ್ಥ ಆಗ್ತದೆ. ಸಿಮ್ಟಮ್ಸ್ ನೋಡಿದರೆ ನಿಮಗೆ ಅರ್ಥ, ಕಕ್ಕಸ್ ಮಾಡಲಿಕ್ಕೆ ಅಡ್ಡ ಬರ್ತಾ ಇದೆ ಅಂದರೆ ಅದು ಇದು ಇರ್ಬೋದು ಅಂತ. ಆದರೆ ಈ ರಕ್ತ ಬರುವುದು ಮತ್ತು ಮೋಷನ್ ಬರದೇ ಇರುವುದು, ಬಂದಾಗ ಸ್ವಲ್ಪ ರಕ್ತ ಬರೋದು, ತುಂಬ ಸ್ಟ್ರೈನ್ ಮಾಡಬೇಕು ಅಂತ ಹಾಗೆ 2 ಸಂಗತಿಗಳನ್ನು ಜ್ಞಾಪಕ ಇಟ್ಕೊಳ್ಬೇಕು. ಒಂದು, ಏನೋರೆಕ್ಟಲ್ ಕ್ಯಾನ್ಸರ್, ಯಾಕಂದರೆ ಅಲ್ಲಿ ಕೂಡ ಬ್ಲಡ್ ಬರ್ತದೆ, ಮೋಷನ್ ಮಾಡಬೇಕಾದ್ರೆ ಬ್ಲಡ್ ಬರುತ್ತೆ. ಆಮೇಲೆ ಏನಲ್ ಕ್ಯಾನ್ಸರ್, ಅಲ್ಲಿ ರೆಕ್ಟಮ್ನಲ್ಲಿ ಕೊನೆ ಪಾರ್ಟ್ನಲ್ಲಿ ರೆಕ್ಟಮ್ನಲ್ಲಿ ಕ್ಯಾನ್ಸರ್ ಬಂದರೂ ಆಗುತ್ತೆ. ಅಥವಾ ಕೋಲೋನಲ್ಲಿ ಕ್ಯಾನ್ಸರ್ ಆದ್ರೂ ಕೂಡ ರಕ್ತ ಬರ್ತದೆ, ಬಟ್ ಅಲ್ಲಿ ಸ್ಟ್ರೈನ್ ಮಾಡುವಂಥ ಕೆಲಸ ಇಲ್ಲ. ಹೆಮೊರಾಯ್ಡಲ್ಲಿ ನೀವು ಸ್ಟ್ರೈನ್ ಮಾಡ್ತೀರ. ಹವೆವರ್ ನೀವೊಂದು ಸಿಗ್ಮಾಯ್ಡೋಸ್ಕೋಪಿ ಅಂತಂದರೆ, ನೀವು ಮತ್ತೆ ಸ್ಕ್ರೋಲ್ ಬ್ಯಾಕ್ ಮಾಡಿ, ನಾನು ಮಾಡಿದೆ ಏನಲ್ ಒರಿಫೈಸ್, ಇದು ಎನಸ್ ಅಂದರೆ ಇಲ್ಲಿ ಕೆಳಗಡೆಯಿಂದ ಮಲ ಹೋಗುತ್ತೆ ಅಂತ ಲಾಸ್ಟ್ ಓಪನ್ ಜಾಗ, ಅಲ್ಲಿಂದ ಒಂದು ಇನ್ಸ್ಟ್ರೂಮೆಂಟನ್ನು ಒಳಗಡೆ ಹಾಕಿ ಒಳಗಡೆ ಏನಾಗಿದೆ ಅಂತ ನೋಡೋದಕ್ಕೆ ಸಿಗ್ಮಾಯ್ಡೋಸ್ಕೋಪಿ ಅಂತೀವಿ ನಾವು. ಸಿಗ್ಮಾಯ್ಡ್ ಕೊಲಾನ್ ಅಂತ, ಲಾಸ್ಟ್ ಪಾರ್ಟ್ ಆಫ್ ದ ಕೊಲಾನ್, ಅಲ್ಲಿಂದ ರೆಕ್ಟಮ್ನಿಂದ ಏನಸ್. ಸೊ ಸಿಗ್ಮಾಯ್ಡ್ ಕೋಲಾನ್ವರೆಗೆ, ಕೋಲಾನ್ನ ಸಿಗ್ಮಾಯ್ಡ್ ಪಾರ್ಟ್ವರೆಗೆ ನಮಗೆ ಕಾಣಿಸುತ್ತೆ, ಕಂಪ್ಯೂಟ್ರಲ್ಲಿ ಕಾಣಿಸುತ್ತೆ. ಆ ಪೈಪನ್ನು ಒಳಗಡೆ ಹಾಕಿ ಅದಕ್ಕೆಲ್ಲ ಕನೆಕ್ಷನ್ಗಳು ಕೊಟ್ಟರೆ ನಮಗೆ ಕಾಣಿಸುತ್ತೆ. ಸೊ ಯು ಹ್ಯಾವ್ ಟು ರೂಲ್ ಔಟ್, ಕ್ಯಾನ್ಸರ್ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಅದು ಒಂದೇ ಟೆಸ್ಟ್ ಮಾಡಬೇಕಾಗಿರೋದು. ಅದು ಏನು ಇಲ್ಲ, ಆ ಥರ ಕ್ಯಾನ್ಸರ್ ಏನಿಲ್ಲ ಅಂದರೆ ಅದು 100% ಇದು ಹೆಮೊರಾಯ್ಡ್ಸ್, ಇಂಟರ್ನಲ್ ಹೆಮೊರಾಯ್ಡ್ಸ್ ಆಗಿದೆ, ಅದರಿಂದ ಬ್ಲಡ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಇಷ್ಟು ಸಿಮ್ಟಮ್ಸ್ ಇರೋದರಿಂದ ನೀವೇ ಡಯಾಗ್ನೋಸಿಸ್ ಮಾಡ್ಬೋದು. ಡಯಾಗ್ನೋಸಿಸ್ ಮಾಡಿದ್ಮೇಲೆ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ. ಡಾಕ್ಟ್ರ್ ಏನು ಮಾಡ್ತಾರೆ, ಸಾಧಾರಣ ಮಟ್ಟಿಗೆ ಮೋಷನ್ ಮಾಡುವಾಗ ಟೈಟ್ ಆಗ್ತದೆ, ಅದರಿಂದ ಏನು ಕೊಡ್ಬೋದು ಅವರು, ಒಂದು ಮಸಲ್ ರಿಲ್ಯಾಕ್ಸೆಂಟ್ ಕ್ರೀಮ್ ಕೊಡ್ತಾರೆ. ಅಂದರೆ ನೋಡಿರ್ಬೋದು ನೀವು, ಒಂದು ಪ್ರಾಕ್ಟೋಸಿಡಿಲ್ ಅಂತ ಒಂದು ಆಯಿಂಟ್ಮೆಂಟು, ಆ ಥರ ಹಲವಾರು ಆಯಿಂಟ್ಮೆಂಟ್ಗಳಿವೆ ಅದಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೊಂದು ಆಯಿಂಟ್ಮೆಂಟದು ಇದಕ್ಕೆ ಮುಚ್ಚಳ ತೆಗೆದು ಒಳಗಡೆ ಪೈಪ್ ಹಾಕಿಬಿಟ್ಟು ಪ್ರೆಸ್ ಮಾಡಿದ್ರೆ, ಅಲ್ಲಿ ಆ ಜಾಗದಲ್ಲಿ ಒಳಗಡೆ ಹಾಕಿಬಿಟ್ಟು ಪ್ರೆಸ್ ಮಾಡಿದ್ರೆ ಮೊಲ ಮೇಲೆ ಹೋಗುತ್ತೆ. ಅಂದರೆ ಇಟ್ ಆ್ಯಕ್ಟ್ಸ್ ಆಸ್ ಎ ಲೂಬ್ರಿಕೆಂಟ್. ಅದರಲ್ಲಿ ಒಂಚೂರು ಪೇಯ್ನ್ ಕಿಲ್ಲರ್ ಅಂಶವೂ ಇರುತ್ತೆ, ಯಾಕೆಂದರೆ ಪೇಯ್ನ್ ಕೂಡ ಇರುತ್ತೆ. ಈ ಹೆಮೊರಾಯ್ಡ್ನಲ್ಲಿ ಪೇಯ್ನ್ ಸ್ಟ್ರೈನ್ ಮಾಡುವಾಗ ನ್ಯಾಚುರಲಿ ಪೇಯ್ನ್ ಬಂದೇ ಬರುತ್ತಲ್ಲ, ಮುಕ್ಕರಿಬೇಕಾದ್ರೆ, ಕಕ್ಕಸೀಚೆ ಬರಬೇಕಾದ್ರೆ ಒಂಥರ ಡೆಲಿವರಿ ಪೇಯ್ನ್ ಥರ ಬಂದುಬಿಡ್ತದೆ. ಸೊ ಅದು ಸೂದನಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ, ಆ ಜಾಗಕ್ಕೆ ಒಂಚೂರು ಸ್ಮೂತಾಗಿ ಮೋಷನ್ ಈಚೆ ಬರುವಂಗೆ ಮಾಡ್ತದೆ. ಆಮೇಲೆ ಇದು ಕೊಡ್ತೀವಿ ನಾವು, ಲ್ಯಾಕ್ಸೇಟಿವ್ಸ್ ಏನಾದ್ರು ಕೊಡ್ತೀವಿ, ಅಂದರೆ ಮೋಷನ್ ಈಸಿಯಾಗಿ ಆಗೋ ಥರ, ಮೋಷನ್ ನೀರಾಗಿ ಆಗೋ ಥರ, ಟೈಟ್ ಆಗದೇ ಇರೋ ಥರ ಲ್ಯಾಕ್ಸೇಟಿವ್ಸ್ ಅಂತ ಕೊಡ್ತೀವಿ. ನೀವು ಕೇಳಿರ್ಬೋದು, ಕ್ರಮ್ಯಾಫಿನ್ ಅಂತ ಲಿಕ್ವಿಡ್, ಡಾಕ್ಟ್ರು ರಾತ್ರಿ ಮಾಡ್ಕೊಳಕ್ಕೆ ಮುಂಚೆ 2 ಚಮಚ ತಗೊಳ್ಳಿ ಅಂತ ಹೇಳಿರ್ತಾರಲ್ವ, ಅದು ಮೋಷನ್ ಈಸಿಯಾಗಿ ಆಗಲಿಕ್ಕೆ ಕೊಡುವಂಥದ್ದು. ಸೊ ಹೀಗೆ ಸಿಮ್ಟಮ್ಯಾಟಿಕ್ ಆಗಿ, ಅಂದರೆ ನಿಮ್ಮ ಚಿಹ್ನೆಗೆ ಸರಿಯಾಗಿ ಔಷಧೋಪಚಾರ ಏನು ಮಾಡ್ತೀವಿ. ಯಾವಾಗ ಈ ಥರ ಔಷಧೋಪಚಾರ ಸಿಮ್ಟಮ್ಯಾಟಿಕ್ ಆಗಿ ಕೊಡುವಂತಹ ಟ್ರೀಟ್ಮೆಂಟಲ್ಲಿ ಅದು ಕಮ್ಮಿ ಆಗಲಿಲ್ವೋ, ಆವಾಗ ಲಾಸ್ಟು ಸರ್ಜರಿ, ಆಪ್ರೇಷನ್ನು. ಡಾಕ್ಟ್ರು ಪ್ರಾಕ್ಟಾಲಜಿಸ್ಟ್ಗಳು ಅಂತಲೇ ಇರ್ತಾರೆ, ಅಂದರೆ ಇದರಲ್ಲೇ ಸ್ಪೆಷಲೈಸ್ ಆಗಿರೋರು ಇರ್ತಾರೆ. ದೇಹದ
ಕೆಳಭಾಗದ ಜೀರ್ಣಾಂಗ ವ್ಯೂಹದ ಕೆಳಭಾಗ, ಡೈಜೆಸ್ಟಿವ್ ಸಿಸ್ಟಮ್ನ ಕೆಳಭಾಗದ ಪೋರ್ಷನ್, ಕೋಲಾನ್, ರೆಕ್ಟಮ್, ಆ್ಯನಲ್ ಕೆನಾಲ್, ಈ 3 ಜಾಗದಲ್ಲಿ ಅದಕ್ಕೆ ಸ್ಪೆಷಲೈಸ್ ಆಗಿರೋ ಸರ್ಜನ್ಗಳು ಇರ್ತಾರೆ. ಅವರಿಗೆ ನಾವು ನಮ್ಮ ಭಾಷೆಯಲ್ಲಿ ಬಾಟಮ್ ಸರ್ಜನ್ಸ್ ಅಂತ ಹೇಳ್ತೀವಿ. ಬಾಟಮ್ನಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅವ್ರು ನೋಡ್ಕೊಳ್ತಾರೆ ಅಂಥೇಳಿ. ಸೊ ಅವ್ರ ಹತ್ರ ಹೋಗಬೇಕಾಗತ್ತೆ. ಅವರು ಪ್ರಾಕ್ಟೋಸ್ಕೋಪಿ ಮಾಡಿಬಿಟ್ಟು ಅಥವಾ ಸಿಗ್ಮಾಯ್ಡೋಸ್ಕೋಪಿ ಮಾಡಿಬಿಟ್ಟು, ಎರಡು ಒಂದೇ. ಸಿಗ್ಮಾಯ್ಡ್ ಅಂದರೆ ಕೊಲಾನ್ವರೆಗೆ ಹೋಗುತ್ತೆ, ಪ್ರಾಕ್ಟೋ ಅಂದರೆ ಕೆಳಗಡೆ ಮಾತ್ರ, ಪ್ರಾಕ್ಟಾಲಜಿ ಅಂತ ಹೇಳ್ತೀವಿ ನಾವು ನಮ್ಮ ಭಾಷೆಯಲ್ಲಿ, ಮೆಡಿಕಲ್ ಭಾಷೆಯಲ್ಲಿ. ಸೊ ಅವರು ಅದಕ್ಕೆ ಸೂಕ್ತವಾದಂತಹ ಸರ್ಜರಿಯನ್ನು ಮಾಡಿ, ಆಪ್ರೇಷನ್ ಮಾಡಿ, ಆ ಗಡ್ಡೆಗಳನ್ನೆಲ್ಲ ತೆಗೆದು ಅಲ್ಲಿ ಅದನ್ನು ರಿಪೇರಿ ಮಾಡಿ, ಒಳಗಿನ ಚರ್ಮವನ್ನು ಹೊಲಿದು ರಿಪೇರಿ ಮಾಡಿ ಸರಿ ಮಾಡ್ತಾರೆ. ಸೊ ಕೊನೆಗೆ ಅದೇ ಹೇಳಿದ್ನಲ್ಲ, ನಾನು ಆವಾಗಲೇ ಗಾಲ್ ಸ್ಟೋನ್ ಬಗ್ಗೆ ಮಾತಾಡಿದೆ. ಅದರಲ್ಲಿ ಕೂಡ ಫೈನಲ್ ಆನ್ಸರ್ ಈಸ್ ಸರ್ಜರಿ. ಇದು ಕೂಡ ಇದಕ್ಕೆ ಕೊನೆಯ ಸೊಲ್ಯೂಷನ್ ಅಂದರೆ ಆಪ್ರೇಷನ್, ಸರ್ಜರಿ. ಸೊ ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ ಅವರು ಕೊಡುವಂತಹ ಈ ಲ್ಯಾಕ್ಸೇಟಿವ್ಸ್ ಅಂದರೆ ಮೋಷನ್ ಈಸಿಯಾಗಿ ಆಗಲಿಕ್ಕೆ ಮತ್ತು ಮೋಷನ್ ಮಾಡೋ ಜಾಗದಲ್ಲಿ ಹಾಕಲಿಕ್ಕೆ ಆಯಿಂಟ್ಮೆಂಟು, ಇದೆಲ್ಲ ಟ್ರೈ ಮಾಡಿದ್ರೂ ಆಗಲಿಲ್ಲ. ಅಲ್ಲದೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ಲೈಫ್ ಸ್ಟೈಲ್, ಫುಡ್ ಚೇಂಜಸ್, ಫೈಬರ್ ಕಂಟೆಂಟ್ ಜಾಸ್ತಿ ಇರೋದು ತಗೊಳ್ಬೇಕು. ಎಲ್ಲರಿಗೂ ಹೇಳ್ತೀನಿ, ಇದು ನಿಮಗೆ ಮಲಬದ್ಧತೆ ಇದೆಯೋ ಇಲ್ವೋ, ಕಾನ್ಸ್ಟಿಪೇಷನ್ ಇದೆಯೋ ಇಲ್ವೋ, ಆದರೆ ನಿಮ್ಮ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಫೈಬರ್, ನಾರಿನಾಂಶ ತಗೊಳ್ಳಿ. ಇದು ಎಲ್ಲ ತರಹ ನಿಮಗೆ ಒಳ್ಳೆಯದು, ಇದು ಎಲ್ಲ ರೀತಿಯಲ್ಲಿ ನಿಮಗೆ ಒಳ್ಳೆಯದು. ಹಣ್ಣುಗಳು, ತರಕಾರಿಗಳು ಅಂದರೆ ಈ ಸೊಪ್ಪು ತರಕಾರಿಗಳು ಜಾಸ್ತಿ ಉಪಯೋಗ ಮಾಡಿ. ಹಣ್ಣುಗಳಲ್ಲಿ ಬಾಳೆಹಣ್ಣು ಜಾಸ್ತಿ ಉಪಯೋಗ ಮಾಡಿ. ನೀವು ಕೆಲವರು ಹೇಳ್ತಾರೆ ನನಗೆ ಹೀಟ್ ಆಗಿದೆ ಆದ್ದರಿಂದ ಹೀಟು ಕೋಲ್ಡ್ ಅಂತ ಇಲ್ಲ, ನೀವು ಫೈಬರ್ ತಗೊಂಡ್ರೆ ಸಾಕು. ಮೋಸಂಬಿ ಜ್ಯೂಸಲ್ಲ ಕುಡಿಯೋದು, ಮೋಸಂಬಿ ರಸ ಕುಡಿಬೇಕು. ಅದರಲ್ಲಿ ಆ ಮೋಸಂಬಿ ಇದೂ ಬರಬೇಕು. ಬರೀ ರಸ ಕುಡಿದ್ರೆ ಏನು ಉಪಯೋಗ ಇಲ್ಲ, ಬೀಜ ತೆಗೆದು ಇನ್ನು ಎಲ್ಲನೂ ತಿಂದುಬಿಡ್ಬೇಕು ನೀವು, ಅದು ಬೆಸ್ಟ್. ಅದು ಜ್ಯೂಸ್ ಅಂತ ಏನು, ಜ್ಯೂಸ್ ತಗೊಂಡ ತಕ್ಷಣ ತಂಪಾಗೋದು ಅಂತೇನಿಲ್ಲ. ಆ ಮೋಸಂಬಿ ಅಥವಾ ಆರೆಂಜಲ್ಲಿ ಏನು ಫೈಬರ್ ಇದೆಯೋ, ಬೀಜ ಬಿಟ್ಟು ಇನ್ನು ಉಳಿದದ್ದು ಎಲ್ಲವನ್ನೂ ತಿಂದರೆ ಒಳ್ಳೆಯದು, ಮೋಷನ್ ಈಸಿಯಾಗಿ ಆಗುತ್ತೆ. ಸೊ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಒಂದು ಹಣ್ಣು ತಗೊಳ್ಳುವಂಥ ಅಭ್ಯಾಸ ಮಾಡಿ. ಸಾಯಂಕಾಲ ಆಫೀಸಿಂದ ಬಂದಮೇಲೆ ವೆಜಿಟೇಬಲ್ ಸಲಾಡ್ ತಗೊಳ್ಳುವಂಥ ಅಭ್ಯಾಸ ಮಾಡಿ. ಆಮೇಲೆ ಸಾಕಷ್ಟು ನೀರು ಕುಡೀರಿ. ನೀರು ಮನುಷ್ಯನಿಗೆ ಬಹಳ ಮುಖ್ಯ. ನಿಮಗೆ ಹಿಂದೆ ಹೇಳಿರ್ಬೋದು, 70% ಆಫ್ ಅವರ್ ಬಾಡಿ ಈಸ್ ಕಂಪ್ರೈಸಿಂಗ್ ಆಫ್ ವಾಟರ್. ನೀರು ಬಹಳ ಮುಖ್ಯ ನಮಗೆ, ಎಲ್ಲ ವಿಧದಲ್ಲಿ ಬೇಕಾಗುತ್ತೆ. ಸೊ ನೀರು ಕುಡೀರಿ, ಸೋ ದ್ಯಾಟ್ ನಿಮಗೆ ಮೋಷನ್ ಟೈಟ್ ಆಗೋಲ್ಲ. ನಿಮಗೇನು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಅರ್ಥ ಆಗುತ್ತೆ. ನೀರು ಕುಡಿದ್ರೆ ಏನಾಗುತ್ತೆ, ಫೈಬರ್ಗಳು ಜಾಸ್ತಿ ಹೋದರೆ ಮೋಷನ್ ಈಸಿಯಾಗಿ ಆಗುತ್ತೆ. ದೇಹಕ್ಕೆ ಸಾಕಷ್ಟು ಹೈಡ್ರೇಷನ್ ಆಗುತ್ತೆ. ನಮ್ಮ ಎಲ್ಲ ಅಂಗಾಂಶಗಳಿಗೆ, ಅಂಗಾಂಶ ಒಳಗಡೆಗಳಿಗೆ ನೀರು ಬಹಳ ಮುಖ್ಯ. ಹೈಡ್ರೇಷನ್, ಇದರ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ತೀನಿ. ಸೊ ಸಾಕಷ್ಟು ನೀರು ಕುಡೀರಿ, ಫೈಬರ್ ಇರುವಂಥ ವೆಜಿಟೇಬಲ್ಸ್ ತಗೊಳ್ಳಿ, ಹಣ್ಣುಗಳು ತಗೊಳ್ಳಿ. ಆಮೇಲೆ ರೆಗ್ಯುಲರಾಗಿ ಮೋಷನಿಗೆ ಹೋಗುವಂಥ ಅಭ್ಯಾಸ ಬೆಳೆಸ್ಕೊಳ್ಳಿ. ಬೆಳಗ್ಗೆ ಎದ್ದು ಹಲ್ಲು ಉಜ್ಜಿದ ತಕ್ಷಣ ಮೋಷನ್ ಮಾಡುವಂಥ ಒಂದು ಅಭ್ಯಾಸ ಇಟ್ಕೊಳ್ಳಿ, ಅದು ಬರೋ ತನಕ ಕಾಯಬೇಡಿ. ಆಮೇಲೆ ಆಫೀಸಲ್ಲಿ ಮೋಷನನ್ನು ಹಾಗೇ ತಡ್ಕೊಂಡು ಇಟ್ಕೋಬೇಡಿ. ಅದೇ ಥರ ಮೂತ್ರ ಕೂಡ ಮಾಡಬೇಡಿ. ಯೂರಿನರಿ ಇನ್ಫೆಕ್ಷನ್ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ತೀನಿ. ಪರ್ಟಿಕ್ಯುಲರ್ಲಿ ಹೆಂಗಸರಿಗೆ, ಅಯ್ಯೋ ಅಲ್ಲಿ ಸರಿಯಿಲ್ಲ ಜಾಗ ಅಂತ ಹೇಳಿಬಿಟ್ಟು ಅದನ್ನ ಹಾಗೇ ಇಟ್ಕೊಂಡಿರ್ತಾರೆ, ಒಳಗಡೆ ಇನ್ಫೆಕ್ಷನ್ ಆಗುತ್ತೆ, ಅದು ಇನ್ನೊಂದು ದಿವಸ ಮಾತಾಡ್ತೀನಿ. ಸೊ ಪೈಲ್ಸ್ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ ಹೇಳಿದ್ದೀನಿ. ಮಾತಾಡಲಿಕ್ಕೆ ಹೋದರೆ ತುಂಬ ಉಂಟು. ಒಂದು ಚಾರ್ಟ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು, ಗಂಟೆಗಟ್ಟಲೆ ಎಕ್ಸ್ಪ್ಲೇನ್ ಮಾಡ್ಬೋದು. ಇವನ್ನೆಲ್ಲ ನಾವು ಮೆಡಿಸಿನ್ ಓದಬೇಕಾದ್ರೆ, ಸರ್ಜರಿ ಓದಬೇಕಾದ್ರೆ ನಮಗೆ ಇದರ ಬಗ್ಗೆನೇ ಒಂದು 2-3 ಕ್ಲಾಸ್ ತೊಗೊಂಡಿರ್ತಾರೆ. 45 ನಿಮಿಷದ್ದು 3-4 ಕ್ಲಾಸು ನಾವು ಅಟೆಂಡ್ ಆಗಿರ್ತೀವಿ ಇಷ್ಟು ತಿಳ್ಕೊಳ್ಳೋಕ್ಕೆ. ಅದರಲ್ಲಿ ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ನಾನು ಮಾತಾಡಿದ್ದೇನೆ. ಸೊ ಇಷ್ಟು ಹೇಳಿ ಪೈಲ್ಸ್ ವಿಚಾರದಲ್ಲಿ ನಿಮಗೆ ಒಂಚೂರು ಮಾಹಿತಿ ಕೊಟ್ಟಿದ್ದೀನಿ. ಆಮೇಲೆ ಇನ್ನೂ ಕೆಲವರು ಆಯುರ್ವೇದಿಕ್ ಮೆಡಿಸಿನ್ಸ್ ಕೆಲವೆಲ್ಲ ಇರುತ್ತೆ, ಪೈಲೆಕ್ಸು ಆ ಥರದ್ದೆಲ್ಲ ತಗೊಳ್ಬೋದು. ಆಯುರ್ವೇದ ಮೆಡಿಸಿನ್ ನಾನು ಕಂಡೆಮ್ ಮಾಡೋದಿಲ್ಲ. ಹೆಲ್ಪ್ ಆದರೆ ಸಂತೋಷ, ಹೆಲ್ಪ್ ಆಗಲಿಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಪೈಲೆಕ್ಸ್ ಬೆಳಗ್ಗೆ 2 ರಾತ್ರಿ 2 ತಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಸೊ ಟ್ರೈ ಮಾಡಿ ನೋಡ್ಬೋದು. ಅದು ಉಪಯೋಗ, ಮೈನ್ ಇಫೆಕ್ಟ್ ಏನು ಗೊತ್ತಾಗಲಿಲ್ಲ ಅಂತರೂ ಆಯುರ್ವೇದದಲ್ಲಿ ಸೈಡ್ ಇಫೆಕ್ಟ್ ಇಲ್ಲ ಅಂತ ಗ್ಯಾರಂಟಿ. ವೆದರ್ ಇಟ್ ವರ್ಕ್ಸ್ ಆರ್ ನಾಟ್, ಐ ಡೋಂಟ್ ನೋ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಯುರ್ವೇದ ಐ ಟೆಲ್ ದಿಸ್. ಸೊ ಇಷ್ಟು ಹೇಳಿ ಪೈಲ್ಸಿನ ಬಗ್ಗೆ ನನ್ನ ಇವತ್ತಿನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.